ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಕಾವೇರಿ ಮತ್ತು ಲಕ್ಷ್ಮಿ ವಿಧಿ ಮೂವರ ನಡುವಿನ ಚಾಲೆಂಜಲ್ಲಿ ಗೆಲ್ಲೋರು ಯಾರು? ಕೋರ್ಟಲ್ಲಿ ತೀರ್ಪು ಏನು ಬರಬಹುದು? ಏನಾಯಿತು? ವೈಷ್ಣವ್ಗೆ ಆಕ್ಸಿಡೆಂಟ್ ಆಯಿತಾ? ಕೋರ್ಟ್ಗೆ ಮತ್ತೆ ಬಂದಂತಹ ಕಾವೇರಿ ಶಾಕ್ ಆಗಿದ್ದು ಯಾಕೆ? ಏನಾಯಿತು, ಏನು ಕತೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ವೈಷ್ಣವ್ ತಲೆ ಕೆಟ್ಟು ಹೋಗಿದೆ. ಅಮ್ಮ ಒಳ್ಳೆಯವರ ಕೆಟ್ಟವರ? ನನ್ನಮ್ಮ ಕೊಲೆಗಾರ್ತಿ ಅಂದರೆ ಅದನ್ನು ನಾನು ಹೇಗೆ ಅರ್ಗಿಸ್ಕೊಳ್ಳಿ? ಏನಿದಲ್ಲ, ನಿಜವಾಗ್ಲೂ ನನ್ನಮ್ಮ ಕೊಲೆ ಮಾಡೋಕ್ಕೆ ಸಾಧ್ಯವನ ಅನ್ನೋ ಒಂದು ಕನ್ಫ್ಯೂಷನ್. ಅದರ ನಡುವೆ ಕೀರ್ತಿಯ ಎಂಟ್ರಿ. ಲಜ್ಜಿ 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 ಅಂತ ಹೇಳಿ ಬಂದಂಥ ಕೀರ್ತಿ ನೋಡಿ ಮತ್ತೆ ವೈಷ್ಣವ್ ಶಾಕ್. ಬಿಕಾಸ್ ಇಲ್ಲಿ ಕೀರ್ತಿ ನಡವಳಿಕೆ ಮೊದಲಾಗಿಲ್ಲ, ಕೀರ್ತಿ ತುಂಬಾ ಬದಲಾಗಿದ್ದಾರೆ. ಕೀರ್ತಿ ತಾನು ತಪ್ಪಿಸ್ಕೊಂಡು ಬಂದೆ, ಲಕ್ಷ್ಮಿನ ಭೇಟಿ ಮಾಡೋದಕ್ಕೆ ಬಿಡ್ತಿಲ್ಲ ಅಂತ ಹೇಳ್ತಿದ್ದಾಗೆ ವೈಷ್ಣವ್ಗೆ ಯಾಕೆ ಏನು ಅನ್ನೋ ಪ್ರಶ್ನೆಗಳು. ಅದರ ನಡುವೆ ವಿಧಿ ಬಂದು ನೀನು ತುಂಬ ಬದಲಾಗಿದೆಯಾ, ನೀನು ನಿಜವಾಗ್ಲೂ ಎಷ್ಟು ಬದಲಾಗಿದೆಯಾ, ನಿನಗೆ ನಾನು ಯಾರು ಅನ್ನೋದೇ ಗೊತ್ತಿಲ್ಲ ಅನ್ನೋ ರೀತಿ ಬಿಹೇವ್ ಮಾಡ್ತಿದ್ದೆ ಅನ್ನೋ ಮಾತುಗಳು. ನೀನು ಅಮ್ಮನ ಜೈಲಿಗೆ ಕಳಿಸ್ದೆ, ಯಾಕೆ ಈ ರೀತಿ ಮಾಡಿದೆ, ಅಮ್ಮ ನಿನಗೋಸ್ಕರ ಎಷ್ಟೆಲ್ಲ ಮಾಡಿದ್ರು ಅಂತ ಹೇಳ್ತಿದ್ದಾಗ ಈ ಕಡೆ ಕಾರುಣ್ಯ ಎಂಟ್ರಿ ಆಗಿದೆ. ನನ್ನ ಮಗಳು ತಪ್ಪು ಮಾಡಿಲ್ಲ, ನನ್ನ ಮಗಳು ಕರೆಕ್ಟ್ ಆಗಿದ್ದಾಳೆ, ನನ್ನ ಮಗಳು ಮಾಡಿದ ಸರಿಯಾಗೇ ಇದೆ, ನಿಮ್ಮಮ್ಮ ತಪ್ಪು ಮಾಡಿದ್ದಾರೆ, ಅದಕ್ಕೆ ಶಿಕ್ಷೆ ಆಗುತ್ತೆ, ಕೋರ್ಟ್ ತೀರ್ಪು ಕೊಡುತ್ತೆ, ನೋಡ್ತಾ ಇರು ಅಂತ ಹೇಳಿ ತನ್ನ ಮಗಳನ್ನ ಕರ್ಕೊಂಡು ಹೋಗ್ತಾರೆ. ಈ ಕಡೆ ವೈಷ್ಣವ್ಗೆ ಪ್ರಶ್ನೆ ರೈಸ್ ಆಗಿರುತ್ತೆ. ಅದೇ ಪ್ರಶ್ನೆನ ಕಾರುಣ್ಯ ಅವ್ರ ಮುಂದೆ ಇಡ್ತಾರೆ. ಯಾಕೆ ನೀವು ಕೀರ್ತಿ ಲಕ್ಷ್ಮಿನ ಮಾತಾಡೋಕೆ ಬಿಡ್ತಿಲ್ಲ ಅಂತ. ಅದು ಯಾಕೂ ಅಲ್ಲ ವೈಷ್ಣವ್, ಲಕ್ಷ್ಮಿ ಈಗ ಬಂದಿದ್ದಾಳೆ, ಜೊತೆಗೆ ಕೋರ್ಟ್ ಕೇಸ್ ಏನೇನೋ ನಡೀತದೆ, ಅದಕ್ಕೋಸ್ಕರ ಅಷ್ಟೇ, ಎಲ್ಲ ಕೂಡ ಸರಿ ಹೋಗಲಿ ಅಂತ ಹೇಳಿ ಕೀರ್ತಿನ ಕರ್ಕೊಂಡು ಹೋಗಿಬಿಡ್ತಾರೆ. ನಂತರ ಲಕ್ಷ್ಮಿ ಮತ್ತು ಸುಪ್ರೀತಾ ಇಲ್ಲಿ ಇಬ್ಬರು ಕೂಡ ಸೌದಾಮಿನಿಗೆ ಗಿರಿಜಾ ಸಿಗೋಕ್ಕೂ ಮುನ್ನಾನೆ ತಾವು ಹುಡುಕಬೇಕು ಅಂತ ಹೋಗಿದ್ದಾರೆ. ಯಾಕಂದರೆ ಪಾರ್ಥಸಾರಥಿಯವರು ಆಲ್ರೆಡಿ ಒಂದು ಮಾತು ಹೇಳಿದ್ದಾರೆ, ಒಂದು ಪಕ್ಷ ಏನಾದರೂ ಗಿರಿಜಾ ಸಿಕ್ಕದೆ ಅವ್ರಿಗೆ ಸಿಕ್ಕಿದ್ರೆ ಖಂಡಿತ ಎಲ್ಲವನ್ನ ಕೂಡ ಉಲ್ಟಾ ಮಾಡಿಬಿಡ್ತಾರೆ ಅಂತ. ಅದೇ ಕಾರಣಕ್ಕೆ ಇಬ್ಬರು ಕೂಡ ಇನ್ನಿಲ್ವಾಗಿ ಪ್ರಯತ್ನ ಮಾಡಿ ಅಡ್ರೆಸ್ನ ತೊಗೊಂಡಿದ್ದೆ ಶಾಂತ ಅವರಿಂದ ಇಲ್ಲಿ ಗಿರಿಜಾ ಮನೆಗೆ ಬರ್ತಾರೆ. ಬಟ್ ಗಿರಿಜವ್ರು ಆಲ್ರೆಡಿ 2 ತಿಂಗಳಾಗಿರುತ್ತೆ ಖಾಲಿ ಮಾಡಿ, ಹಾಗಾಗಿ ಗಿರಿಜಾ ಸಿಗುವುದಿಲ್ಲ. ನಂತರ ಎಲ್ಲಿದ್ದಾರೆ ಏನು ಅನ್ನೋದನ್ನು ತಿಳ್ಕೊತಾರೆ. ನಂತರ ಆ ಏರಿಯಾಗೆ ಹೋಗ್ತಾರೆ, ಎಲ್ಲ ಕಡೆ ಹುಡುಕ್ತಿದ್ದಾರೆ. ಏನೇ ಮಾಡಿದ್ರು ಕೂಡ ಒಂದು ಸುಳಿವು ಕೂಡ ಸಿಗುವುದಿಲ್ಲ ಗಿರಿಜಾ ಅವ್ರದ್ದು. ಹಾಗಾಗಿ ಏನು ಮಾಡೋದು ಅಂತ ತೋಚದೆ ತಪ್ಪಿಬಾಗ್ತಾರೆ. ಎಲ್ಲರನ್ನ ಕೂಡ ಕೇಳ್ತಾರೆ, ಗಿರಿಜಾ ನರ್ಸ್ ಅಂತ ಇಲ್ಲೇನಾದರೂ ಇದ್ದಾರಾ, ಇತ್ತೀಚೆಗೆ ಬಂದಿದ್ದಾರೆ 2 ತಿಂಗಳಲ್ಲಿ, ಗೊತ್ತಿದೆಯಾ ನಿಮಗೆ ಅಂತ. ಬಟ್ ಎಲ್ಲರೂ ಕೂಡ ಗೊತ್ತಿಲ್ಲ ಅಂತಲೇ ಹೇಳ್ತಾರೆ. ನಂತರ ಆ ಕಡೆ ಕಾವೇರಿ ಅವ್ರಿಗೆ ನನ್ನ ಮಗ ಲಕ್ಷ್ಮಿ ಮಾತನ್ನು ನಂಬಿಟ್ನಾ, ನನ್ನ ಕೊಲೆಗಾರ್ತಿ ಅಂದ್ಕೊಂಡ್ಬಿಟ್ಟ, ಹಾಗಾದರೆ ನನ್ನ ಪುಟ್ಟ ನನ್ನಿಂದ ದೂರ ಆಗ್ಬಿಟ್ನಾ, ಇಲ್ಲ ನನ್ನ ಪುಟ್ಟ ನನ್ನನ್ನು ನೋಡೋಕೆ ಬಂದಿರ್ಬೋದು ಅಂತ ಅಂದ್ಕೊಂಡಿದ್ದೆ, ಒಂದು ನಿಮಿಷ ಇಲ್ಲಿ ಅಂತ ಹೇಳ್ತಾರೆ ಕಾನ್ಸ್ಟೇಬಲ್ನ. ನನ್ನ ಮೇಡಮ್ ಅಂತ ಕರೀರಿ, ನಾನು ಕಾನ್ಸ್ಟೇಬಲ್ ಅಂತ ಹೇಳ್ತಾರೆ. ನನ್ನ ಪುಟ್ಟ ಬಂದಿರ್ತಾನೆ, ನೀವು ನನಗೆ ಹೇಳಿರೋದಿಲ್ಲ ಅಲ್ವಾ ಅಂದಾಗ, ಏನ್ರಿ ನಮಗೇನು ತಲೆ ಕೆಟ್ಟಿದ್ಯಾ, ನಿಮ್ಮನ್ನು ನೋಡೋಕೆ ಬರೋಣ ನೀವು ಇಲ್ಲ ಅಂತ ಹೇಳೋದಕ್ಕೆ ಒಂದು ತಿಳ್ಕೊಳ್ಳಿ, ನೀವು ಬೇಡ ಆಗಿದ್ದೀರ ಅವ್ರಿಗೆ, ಅದಕ್ಕೆ ನಿಮ್ಮನ್ನು ನೋಡೋಕೆ ಬಂದಿಲ್ಲ ಅಂತ ಹೇಳ್ತಾರೆ. ಇಲ್ಲ ಆ ರೀತಿ ಎಲ್ಲ ಮಾತಾಡಬೇಕಾಗಿಲ್ಲ ನೀವು, ನನ್ನ ಪುಟ ನಾನು ಯಾವತ್ತೂ ಬೇಡ ಆಗೋದಿಲ್ಲ, ನನ್ನ ಪುಟ ನನ್ನ ನೋಡೋಕೆ ಬಂದಿರ್ತಾನೆ ಅಂತ ಹೇಳಿದ್ರೆ ಏನು ವಾಯ್ಸ್ ರೇಸ್ ಆಗಿ ಮಾತಾಡ್ತಿದ್ರ? ಯಾಕೆ ಪೊಲೀಸ್ ರುಚಿ ಇನ್ನೂ ಕೂಡ ಲಾಠಿ ರುಚಿ ಬಿದ್ದಿಲ್ಲ, ಬೀಳಬೇಕಾ ನಿಮಗೆ ಅಂತ ಹೇಳಿ ಎಚ್ಚರಿಕೆ ಕೊಡ್ತಾರೆ. ನಂತರ ಸರಿ ಆಯಿತು ಅಂತ ಅಂದ್ಕೊಂಡು ಕಾವೇರಿ ಸೈಲೆಂಟ್ ಆಗಬೇಕಾಗತ್ತೆ. ಬಟ್ ಕಾವೇರಿಗೆ ಸೆಲ್ಲೋರ್ಗೂ ಕೂಡ ಶಾಕ್. ಬಿಕಾಸ್ ಅಲ್ಲೂ ಕೂಡ ಅತ್ತೆ ಬಂದಿರ್ಬೋದು, ಅತ್ತೆ ಬಂದಿದ್ದೆ ಘೋಕವಾಗಿ ನಗ್ತಾ ಈ ಕಡೆ ಕಾವೇರಿ ಕರ್ಮಕಾಂಡಕ್ಕೆ ಬಿದ್ದೇ ಬೀಳುತ್ತೆ ಪೆಟ್ಟು, ನಿನಗೆ ಶಿಕ್ಷೆ ಆಗೇ ಆಗುತ್ತೆ, ಖಂಡಿತವಾಗ್ಲೂ ನೀನು ಮಾಡಿರೋ ಕರ್ಮಕಾಂಡ ನಿನ್ನನ್ನು ತಿನ್ನುತ್ತೆ ಅಂತ ಮತ್ತೆ ಶಾಪ ಹಾಕ್ತಿರೋ ಚಾನ್ಸಸ್ ಇದೆ. ಇದೆಲ್ಲದರ ನಡುವೆ ಸುಪ್ರೀತಾ ಮತ್ತು ಲಕ್ಷ್ಮಿಗೆ ಒಂದು ಮಗು ಸಿಗುತ್ತೆ, ಮಗುಗೆ ಆಕ್ಸಿಡೆಂಟ್ ಆಗಿರುತ್ತೆ. ಹಾಗಾಗಿ ಮಗುನ ಕಾಪಾಡಬೇಕು ಅಂತ ಹಾಸ್ಪಿಟಲ್ಗೆ ಕರ್ಕೊಂಡು ಬರ್ತಾರೆ, ಮಗುಗೆ ಟ್ರೀಟ್ಮೆಂಟ್ ಕೂಡ ಕೊಡ್ತಾರೆ. ಅದರ ನಡುವೆ ಆ ಮಗು ಅದೇ ಹಾಸ್ಪಿಟಲಲ್ಲಿ ಕೆಲಸ ಮಾಡ್ತಿರೋ ಮಗು ಅಂತ ಗೊತ್ತಾಗುತ್ತೆ. ನಂತರ ಸರಿ ಆಯಿತು ಅವ್ರ ಅಮ್ಮಗೆ ತಿಳಿಸ್ಬಿಡಿ ಅಂತ ಲಕ್ಷ್ಮಿ ಸುಪ್ರೀತಾ ಹೋಗ್ತಾರೆ. ನಂತರ ನರ್ಸ್ ಹೋಗಿದ್ದೆ ಆ ಮಗು ಅಮ್ಮನ ಹತ್ರ, ನಿಮ್ಮ ಮಗುಗೆ ಆಕ್ಸಿಡೆಂಟ್ ಆಗಿದೆ, ಒಬ್ರಿಗೆ ಬಂದು ಕಾಪಾಡಿ ಸೇರಿಸಿದ್ದಾರೆ ಅಂದಾಗ ಆಕೆ ತನ್ನ ಮಗುನ ಬಂದು ನೋಡ್ತಾರೆ. ಅವ್ರಿಗೆ ಯಾರು ಥ್ಯಾಂಕ್ಸ್ ಹೇಳಬೇಕು ನಾನು ಅವ್ರಿಗೆ ಅಂತ ಕಾಯ್ತಾರೆ. ಆಗ ನರ್ಸ್ ಬಂದು ಈ ಕಡೆ ಲಕ್ಷ್ಮಿ ಮತ್ತು ಸುಪ್ರೀತಾ ಹೋಗ್ತಿರೋದನ್ನು ತೋರಿಸ್ತಾರೆ. ಅವರೇ ನಿನ್ನ ಮಗಳನ್ನ ಕಾಪಾಡಿದ್ದು ಅಂತ ಓಡಿ ಬರ್ತಾರೆ, ಲಕ್ಷ್ಮಿನ ನೋಡ್ತಾರೆ. ಲಕ್ಷ್ಮಿನೂ ಕೂಡ ಅವ್ರನ್ನ ನೋಡ್ತಾಳೆ, ಶಾಕ್ ಆಗುತ್ತೆ. ಬಿಕಾಸ್ ಅದು ಯಾರೂ ಅಲ್ಲ, ಅವ್ರು ಕಾಪಾಡಿದ ಮಗು ಬೇರೆ ಯಾರ್ದು ಅಲ್ಲ, ಗಿರಿಜವ್ರದ್ದೇ ಆಗಿರುತ್ತೆ. ಗಿರಿಜವ್ರಿಗೆ ಲಕ್ಷ್ಮಿನ ನೋಡಿ ಶಾಕ್ ಆಗಿಬಿಡುತ್ತೆ. ನಂತರ ನೀವಾ ನನ್ನ ಮಗನ ಕಾಪಾಡಿದ್ದು ಅಂದಾಗ ನಿಮ್ಮನ್ನೇ ಹುಡುಕ್ತಾ ಇದ್ವಿ ಅಂತ ಹೇಳ್ತಾರೆ. ಜೊತೆಗೆ ಅಂದು ಯಾಕೆ ರೀತಿ ನಡ್ಕೊಂಡ್ರಿ ಅನ್ನೋ ಪ್ರಶ್ನೆನೂ ಕೂಡ ರೈಸ್ ಆಗುತ್ತೆ. ಆಗ ನಾನು ಅದೇ ರೀತಿ ಸಿಕ್ಬಿದ್ರೆ ನಡ್ಕೋಬೇಕು ಅಂತ ನನ್ನ ಕೈ ತುಂಬ ದುಡ್ಡು ಕೊಟ್ಟಿದ್ರು, ನಮ್ಮ ಬಡತನ ಏನು ಮಾಡಲಿ, ಆ ರೀತಿ ಮಾಡಿಬಿಟ್ಟೆ, ದಯವಿಟ್ಟು ಕ್ಷಮಿಸ್ಬಿಡಿ, ಆದರೆ ಖಂಡಿತವಾಗ್ಲೂ ನನ್ನ ಮಗುನ ಕಾಪಾಡಿದ ದೇವತೆ ನೀವು, ಖಂಡಿತವಾಗ್ಲೂ ನಾನು ಈ ಬಾರಿ ಮೋಸ ಮಾಡೋದಿಲ್ಲ ಅಂತಾರೆ. ಹಾಗೆ ಕಾವೇರಿ ವಿರುದ್ಧ ಸಾಕ್ಷಿ ಹೇಳೋಕ್ಕೂ ಕೂಡ ಒಪ್ಕೋತಾರೆ. ಫೈನಲಿ ಶಿಕ್ಷೆ ಆಗುತ್ತೆ ಅಂತ ಅಂದ್ಕೊಂಡಿದ್ದೆ ಲಕ್ಷ್ಮಿ ಮತ್ತು ಸುಪ್ರೀತಾ ಇಬ್ಬರು ಕೂಡ ಮನೆಗೆ ಬರ್ತಾರೆ. ನಂತರ ಕೋರ್ಟಿಗೆ ಹೋಗಬೇಕಾಗಿದೆ, ಮನೆಯವರೆಲ್ಲರೂ ಕೋರ್ಟಿಗೆ ಹೊರಟ್ರೆ ಈ ಕಡೆ ವಿಧಿ ಲಕ್ಷ್ಮಿ ಮೇಲೆ ರೇಗ್ತಿದ್ದಾಳೆ. ಇವತ್ತು ಅಮ್ಮಂಗೆ ಜೈಲು ಶಿಕ್ಷೆ ಆಗ್ಬೋದು, ಶಿಕ್ಷೆ ಆದರೆ ಅಮ್ಮ ಜೈಲಿಗೆ ಹೋಗ್ತಾಳೆ. ಒಂದು ಪಕ್ಷ ಅಮ್ಮ ಇನ್ನೋಸೆಂಟ್ ಅಂತ ಪ್ರೂವ್ ಆದರೆ ನೀನು ಮನೆಗೆ ಹೋಗಬೇಕಾಗತ್ತೆ, ನಮ್ಮ ಮನೇನ ಬಿಟ್ಟು ಹೋಗಬೇಕಾಗತ್ತೆ. ಈಗ ಒಪ್ಕೋತೀಯ ಈ ಚಾಲೆಂಜ್ಗೆ ಅಂತ ವಿಧಿ ಕೇಳಿದ್ದಕ್ಕೆ ಖಂಡಿತ ಅತ್ತೆ ಏನಾದರೂ
ನಿರಪರಾಧಿ ಅಂತ ಪ್ರೂವ್ ಆದರೆ ನಾನು ಈ ಮನೆಯಿಂದ ಹೊರಟೋಗ್ತೀನಿ ಅಂತ ಎಲ್ರಿಗೂ ಶಾಕ್ ಆಗುತ್ತೆ. ಏನು ಈ ರೀತಿ ಮಾತಾಡ್ತಿದ್ರ ಲಕ್ಷ್ಮಿ ಅವರೇ ಅಂತ ವೈಷ್ಣವ್ ಅವ್ರು ಕೇಳಿದಕ್ಕೆ, ಇಲ್ಲ ನನಗೆ ಗೊತ್ತದೆ ಅತ್ತೆ ತಪ್ಪು ಮಾಡಿದ್ದಾರೆ, ಸತ್ಯ ಅನ್ನೋದು ಗೆಲ್ಲತ್ತೆ ಅಂತ ಹೇಳಿ ಲಕ್ಷ್ಮಿ ಕೋರ್ಟಿಗೆ ಬರ್ತಾರೆ. ಬಟ್ ಕೋರ್ಟಲ್ಲಿ ಕೇಸ್ ಶುರುವಾಗುತ್ತೆ. ಲಕ್ಷ್ಮಿ ಸಾಕ್ಷಿ ಹೇಳ್ತಿದ್ದಾಳೆ, ಅದರ ನಡುವೆ ಗಿರಿಜಾ ಕೂಡ ಬರಬೇಕಾಗಿದೆ. ಇನ್ನೂ ಕೂಡ ಗಿರಿಜಾ ಬಂದಿಲ್ಲ. ಅದಕ್ಕೂ ಮುನ್ನೇ ವೈಷ್ಣವ್ ಬರ್ತಾರೆ. ವೈಷ್ಣವ್ ಹಣೆಯಲ್ಲಿ ರಕ್ತ ಬರ್ತದೆ. ಏನಾಗಿದೆ ಏನು ಅಂತ ಗೊತ್ತಿಲ್ಲ, ಬಟ್ ಅಮ್ಮನ ವಿರುದ್ಧ ನಿಂತು ಸಾಕ್ಷಿ ಹೇಳ್ತಿದ್ದಾರೆ ವೈಷ್ಣವ್. ಇಲ್ಲಿ ಲಕ್ಷ್ಮಿಯವ್ರನ್ನ ರಾವಣ ದಹನದ ದಿನ ಕೊಲ್ಲಕ್ಕೆ ಹೋಗಿದ್ದು, ಹಾಗೆ ಆಶ್ರಮದಲ್ಲಿ ರಿಟ್ರೀವ್ ಸೆಂಟರ್ಗೆ ಪ್ಲ್ಯಾನ್ ಮಾಡಿ ಸೇರಿಸಿ ಶಾಕ್ ಕೊಟ್ಟು ಸಾಯಿಸೋಕೆ ನೋಡಿದ್ದು ಎಲ್ಲ ಕೂಡ ನನ್ನ ಮನೆ ಕೊಲೆಗಾರ್ತಿ ಅಂತಿದ್ದಾರೆ. ಓ ಮೈ ಗಾಡ್, ಹೇಗಿದೆಲ್ಲ ಗೊತ್ತಾಯಿತು ವೈಷ್ಣವ್ಗೆ? ಲಕ್ಷ್ಮಿ ಹೇಳ್ದಾಗ ನಂಬಲಿಲ್ಲ ಅಂತ ಅಂದ್ಕೊಂಡ್ರೆ ಗಿರಿಜಾಗೆ ಆಕ್ಸಿಡೆಂಟ್ ಮಾಡಿ ಕೊಲ್ಲೋದಕ್ಕೆ ಮುಂದಾಗಿರ್ಬೋದು ಕಾವೇರಿ, ಬಿಕಾಸ್ ಸಾಕ್ಷಿ ಹೇಳಬಾರ್ದು ಅಂತ. ಆ ಒಂದು ಸಮಯದಲ್ಲಿ ವೈಷ್ಣವೇ ಕಾಪಾಡಿರ್ಬೋದು, ಅವರೇ ಎಲ್ಲ ಸತ್ಯ ಕೂಡ ಹೇಳಿರ್ಬೋದು. ಅದೇ ಕಾರಣಕ್ಕೆ ವೈಷ್ಣವ್ಗೆ ಸತ್ಯ ಗೊತ್ತಾಗಿ ಇಲ್ಲಿ ಬಂದು ಅಮ್ಮನ ವಿರುದ್ಧ ಸಾಕ್ಷಿ ಹೇಳ್ತಿರೋ ಚಾನ್ಸಸ್ ಇದೆ. ಇದು ಒಂದು ಕಾವೇರಿ ಕನಸು ಕೂಡ ಆಗಿರ್ಬೋದು. ಒಟ್ಟಿನಲ್ಲಿ ಗಿರಿಜಾ ಬಂದಿದ್ದೆ ಸಾಕ್ಷಿ ಹೇಳೋ ಚಾನ್ಸಸ್ ತುಂಬಾ ಕಡಿಮೆ ಇದೆ, ಬಿಕಾಸ್ ಕೋರ್ಟಿನ ತೀರ್ಪು ಕಾವೇರಿ ಪರ ಹೋಗೋದ್ರಲ್ಲಿದೆ. ಹಾಗಾಗಿ ಲಕ್ಷ್ಮಿ ಚಾಲೆಂಜಲ್ಲಿ ಸೋತು ಮನೆ ಬಿಟ್ಟು ಹೋಗೋ ಸಾಧ್ಯತೆ ಕೂಡ ಬರಬಹುದು.